ಹಾಯ್ ಹಲೋ ಫ್ರೆಂಡ್ಸ್, ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತೀನಿ ಅಂತ. ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಅಡಿಮನೆನ ಕ್ಲೀನ್ ಮಾಡ್ಕೊಂಬಿಡೋಣ. ಅದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಜೇನು ಕೃಷಿಯಲ್ಲಿ. ಆಗ ಅದನ್ನು ಕ್ಲೀನ್ ಮಾಡಲೇಬೇಕು ನಾವು ವೀಕ್ಲಿ ಒನ್ಸು. ಬನ್ನಿ ಇವತ್ತು ಅದನ್ನು ನೋಡೋಣ ಯಾವ ಥರ ಮಾಡಬೇಕು ಅಂತ. ಈ ಥರ ಸೂಪರ್ ಚೇಂಬರು, ಬ್ರೂಟ್ ಚೇಂಬರ್ ಎಲ್ಲ ಸಪ್ರೇಟ್ ಬರುತ್ತೆ, ತಗೊಳ್ಳಿ. ಮತ್ತು ಎಲ್ಲಾದರೂ ಫ್ಲಾಟ್ ಇರೋ ಜಾಗದಲ್ಲಿ ಅದನ್ನು ಇಟ್ಬಿಡಿ. ಫ್ಲಾಟ್ ಇರೋ ಜಾಗ ಇಟ್ಟಿದ್ದಾದಮೇಲೆ ನೋಡ್ಬೋದು ನೀವು, ನಿನ್ನೆ ನಾನು ಮಣ್ಣಲ್ಲಿ ಹಿಡ್ದಿರೋ ಕಾರಣದಿಂದ ಎಷ್ಟೆಲ್ಲ ಮಣ್ಣಿದೆ ಅಂತ. ಈ ಮಣ್ಣೆಲ್ಲ ನಾವು ತೆಗಿಲೇಬೇಕು. ತೆಗ್ದಿಲ್ಲ ಅಂದರೆ ಈ ಮಣ್ಣು ಇರೋದಕ್ಕೆ ಮತ್ತು ಇದು ನೋಡಿ ಇದೆಲ್ಲ ಡೆಸ್ಟೆಲ್ಲ ಇರೋದ್ರಿಂದ ವ್ಯಾಕ್ಸ್ ಮಾತನ ಹುಳ ಬಂದು ಗೂಡನ್ನೇ ಹಾಳು ಮಾಡೋವಂಥ, ಗೂಡೆ ಎದ್ದೋಗಷ್ಟು ಪರಿಣಾಮ ಬೀಳುತ್ತೆ ಗೂಡು ಮೇಲೆ. ನೋಡ್ಕೊಳ್ಳಿ, ಇದನ್ನೆಲ್ಲ ನಾವು ಕ್ಲೀನ್ ಮಾಡಲೇಬೇಕು. ಆ್ಯಕ್ಚುಲಿ ಒಂದು ಚಾಕ ಇಟ್ಕೊಂಡು ಇದನ್ನು ಶಾರ್ಪ್ ಇರೋದ್ರಿಂದ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ನಾನು ಏನು ತಂದಿಲ್ಲ ಅನ್ನೋದ್ರಿಂದ ಕೈಯಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಅದೇ ಜಾಗದಲ್ಲಿ ಇಟ್ಬಿಟ್ಟು ನೋಡಿ, ಈ ಬಾಕ್ಸ್ನ ಇದೇ ಥರ ಮುಂಚೆ ಹಿಂಗಿತ್ತು ಅದೇ ಥರ ಎತ್ತಿ ಹಿಂಗೆ ಇಟ್ಬಿಡಬೇಕು. ಇಷ್ಟೇ, ಮುಂಚೆ ಹಿಂಗಿತ್ತು ಅದೇ ಥರ ಕುಂತ್ಕೊಂಡ್ಬಿಡ್ತು. ಬನ್ನಿ ಓಪನ್ ಮಾಡೋಣ ಬಾಕ್ಸ್ನ. ನೋಡಿ, ಇದಕ್ಕೆ ಮುಚ್ಚಳ ಅಂತೀವಿ. ನೋಡ್ಬೋದು ಹುಳ ಯಾವ ಥರ ಸ್ಟ್ರೆಂತ್ ಇದೆ ಅಂತ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಸಾಕು, ಇವತ್ತು ತುಂಬ ಡಿಸ್ಟರ್ಬ್ ಮಾಡೋದು ಬೇಡ. ಇದನ್ನು ಇಷ್ಟೇ ಕ್ಲೋಸ್ ಮಾಡಿಬಿಡೋಣ. ಇಷ್ಟೇ ನೋಡಿ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಸ್ಟ್ಯಾಂಡ್ ಹೊಡಿಬೇಕು, ಯಾವ ಥರ ಎಲ್ಲ ಕ್ಲೀನ್ ಮಾಡಬೇಕು. ಫುಲ್ ವಿಡಿಯೋನ ಹಾಕ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿರಿ.